ಭಾರತದ ವೇಗದ ಬೌಲರ್ ಮೊಹಮ್ಮದ್ ಶಮಿಯವರಿಗೆ ಈಗ ಒಂದು ದೊಡ್ಡ ಕಂಟಕ ಎದುರಾಗಿದೆ. ಹೌದು, ಹೈಕೋರ್ಟ್ ಮೆಟ್ಟಿಲೇರಿದ ತನ್ನ ಪತ್ನಿ ಹಸೀನಾ ಅವರು ಮೊಹಮ್ಮದ್ ಶಮಿಗೆ ತಮ್ಮ ಮಾಸಿಕ ವೆಚ್ಚವನ್ನು ನೀಡುವಂತೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಕೋಲ್ಕತ್ತಾ ಹೈಕೋರ್ಟ್ ಶಮಿಯ ಪತ್ನಿಗೆ ವೈಯಕ್ತಿಕ ವೆಚ್ಚಕ್ಕಾಗಿ 1.5 ಲಕ್ಷ ರೂಪಾಯಿಯನ್ನು ಕೊಡಬೇಕೆಂದು ಮೊಹಮ್ಮದ್ ಶಮಿಗೆ ಆದೇಶಿಸಿದೆ ಮತ್ತು ತಮ್ಮ ಮಗಳಿಗೆ ಅವಳ ಖರ್ಚಿಗಾಗಿ 2.5 ಲಕ್ಷ ರೂಪಾಯಿ ಕೊಡಬೇಕೆಂದು ಹೈಕೋರ್ಟ್ ಹೇಳಿದೆ. ಒಟ್ಟಾರೆ 4 ಲಕ್ಷ ರೂಪಾಯಿಯನ್ನು ಮೊಹಮ್ಮದ್ ಶಮಿಯವರು ವೆಚ್ಚಕ್ಕೆ ಭರಿಸಬೇಕಾಗಿದೆ. 2014ರಲ್ಲಿ ಮೊಹಮ್ಮದ್ ಶಮಿ ಮತ್ತು ಹಸೀನಾ ಅವರು ಮದುವೆಯಾಗಿದ್ದರು. ಮುಂದಿನ ವರ್ಷ 2015ರಲ್ಲಿ ಮುದ್ದಾದ ಮಗಳಿಗೆ ಜನ್ಮವನ್ನು ನೀಡಿದರು. ಆ ಮಗಳಿಗೆ ಐರಾ ಎಂದು ಹೆಸರನ್ನು ಇಟ್ಟರು. ಆದರೆ 2018ರಲ್ಲಿ ಈ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತಾ ಹೋದವು. ಹಸೀನಾ ಅವರು ಮೊಹಮ್ಮದ್ ಶಮಿ ವಿರುದ್ಧ ವರದಕ್ಷಿಣೆ ಕಿರುಕುಳ, ಕೌಟುಂಬಿಕ ಹಿಂಸೆ ಮತ್ತು ಮ್ಯಾಚ್ ಫಿಕ್ಸಿಂಗ್ನಂತಹ ಆರೋಪವನ್ನು ಮೊಹಮ್ಮದ್ ಶಮಿ ವಿರುದ್ಧ ಮಾಡಿದ್ದರು. ಈ ಪ್ರಕರಣಗಳನ್ನು ಕೋಲ್ಕತ್ತಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಹಸೀನಾ ಅವರು ಮೊಹಮ್ಮದ್ ಶಮಿ ವಿರುದ್ಧ ದಾಖಲಿಸಿದರು. ಮುಂದೆ ಹಸೀನಾ ಅವರು ತಮಗೆ ಮಾಸಿಕ ವೆಚ್ಚ 10 ಲಕ್ಷ ರೂಪಾಯಿ ಕೊಡಬೇಕೆಂದು ಕೋರ್ಟ್ನ ಮೆಟ್ಟಿಲೇರಿದರು. ಅಲಿಪೋರ್ ನ್ಯಾಯಾಲಯವು ಶಮಿಯ ಪತ್ನಿಗೆ 50,000 ರೂಪಾಯಿ ಮತ್ತು ತಮ್ಮ ಮಗಳಿಗೆ ಐರಾಗೆ 80,000 ರೂಪಾಯಿ ಮಾಸಿಕ ವೆಚ್ಚವನ್ನು ನೀಡಬೇಕೆಂದು ಆದೇಶಿಸಿತು. ಈ ತೀರ್ಪನ್ನು ಮೊಹಮ್ಮದ್ ಶಮಿ ಪತ್ನಿ ಪ್ರಶ್ನಿಸಿ ಕೋಲ್ಕತ್ತಾ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ಅದಕ್ಕಾಗಿಯೇ ಕೋಲ್ಕತ್ತಾ ಹೈಕೋರ್ಟ್ ಈಗ ಮೊಹಮ್ಮದ್ ಶಮಿಗೆ ತಮ್ಮ ಪತ್ನಿಗೆ ಮಾಸಿಕ ವೆಚ್ಚ 1.5 ಲಕ್ಷ ರೂಪಾಯಿ ನೀಡಬೇಕೆಂದು ಮತ್ತು ತಮ್ಮ ಮಗಳು ಐರಾಗೆ ಮಾಸಿಕ ವೆಚ್ಚ 2.5 ಲಕ್ಷ ರೂಪಾಯಿ ನೀಡಬೇಕೆಂದು ಆದೇಶಿಸಿದೆ. ಹಾಗೂ ಕಳೆದ 7 ವರ್ಷಗಳ ಎಲ್ಲ ಮಾಸಿಕ ವೆಚ್ಚವನ್ನು ಕೂಡಿ 3 ಕೋಟಿ ರೂಪಾಯಿಯನ್ನು ಈಗ ಮೊಹಮ್ಮದ್ ಶಮಿಯವರು ತಮ್ಮ ಪತ್ನಿಗೆ ನೀಡಬೇಕಾಗಿದೆ. ಕೋಲ್ಕತ್ತಾ ಹೈಕೋರ್ಟ್ ನ್ಯಾಯಾಲಯವು ಕೆಳ ನ್ಯಾಯಾಲಯಕ್ಕೆ 6 ತಿಂಗಳ ಒಳಗೆ ಈ ಕೇಸ್ನ ಇತ್ಯರ್ಥ ಮಾಡಬೇಕೆಂದು ಹೇಳಿದೆ. ಒಟ್ಟಾರೆಯಾಗಿ ಮೊಹಮ್ಮದ್ ಶಮಿಯವರು ಈ ವರ್ಷ ಸ್ವಲ್ಪ ಡೌನ್ಫಾಲನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳಬೇಕು. ಸಿಗೋಣ.